ಭಾರತ ಮತ್ತು ರಷ್ಯಾದ ಸ್ನೇಹ ಸಂಬಂಧದ ಮುಂದುವರಿದ ಭಾಗವಾಗಿ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪುಟಿನ್ ಇಬ್ಬರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂಥದ್ದು ಒಂದು ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಗಾರ್ಡ್ ಆಫ್ ಹಾನರ್ ಪುಟಿನ್ ಅವರಿಗೆ ಕೊಡ್ತಾ ಇರುವಂತಹ ದೃಶ್ಯಾವಳಿಗಳು. ಮತ್ತೊಂದು ಕಡೆಗೆ ಹೈದರಾಬಾದ್ ಭವನಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗಾಂಧಿ ಸ್ಮೃತಿಗೆ ಭೇಟಿಯನ್ನು ಕೊಟ್ಟದಂತಹ ಸಂದರ್ಭದ ದೃಶ್ಯಾವಳಿಗಳು. ಈಗಾಗಲೇ ಹೈದರಾಬಾದ್ ಹೌಸ್ನಲ್ಲಿ 23ನೇ ಭಾರತ ಮತ್ತು ರಷ್ಯಾ ಶೃಂಗಸಭೆ ಆರಂಭ ಆಗಿದೆ. ಎರಡೂ ದೇಶದ ನಾಯಕರುಗಳು ಭಾಗಿಯಾಗಿದ್ದಾರೆ. ಅದರಲ್ಲಿ ನಾನು ಆವಾಗಲೇ ಹೇಳ್ತಾ ಇದ್ದೆ, ಪ್ರಮುಖ ಒಪ್ಪಂದಗಳು ನಡೀತಾವೆ. ಇಡೀ ವಿಶ್ವವೇ ಭಾರತ ಮತ್ತು ರಷ್ಯಾದ ಪ್ರವಾಸದ ಈ ಒಪ್ಪಂದಗಳು ಏನಾಗ್ತಾವೆ ಅಂತ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದೆ. ಕಾರಣ ಏನು ಅಂದ್ರೆ, ಯುರೋಪ್ ರಾಷ್ಟ್ರಗಳೆಲ್ಲವೂ ಸಹ ಬಹುತೇಕ ಎಲ್ಲ ರಾಷ್ಟ್ರಗಳು ಯುರೋಪ್ ರಾಷ್ಟ್ರಗಳು ರಷ್ಯಾ ಮೇಲೆ ನಿರ್ಬಂಧವನ್ನ ಹೇರುವಂತಹ ಕೆಲಸವನ್ನ ಮಾಡಿದಾವೆ. ಅಮೆರಿಕ ನಿರ್ಬಂಧವನ್ನ ಹೇರಿದೆ, ವ್ಯಾಪಾರ ವಹಿವಾಟಿನ ಮೇಲೆ ನಿರ್ಬಂಧವನ್ನ ಹೇರಿದೆ, ಭಾರತದ ಮೇಲೂ ನಿರ್ಬಂಧವನ್ನ ಹೇರಬೇಕು ಅನ್ನುವಂತಹ ಕೂಗು ಕೇಳುವಂತ. ಒಂದು ಕಡೆಗೆ ಅಮೆರಿಕ ನಿರ್ಬಂಧ ಹೇರೋದಕ್ಕೆ ಒತ್ತಡವನ್ನು ಹಾಕ್ತಾ ಇತ್ತು, ಮತ್ತೊಂದು ಕಡೆಗೆ ಉಕ್ರೇನ್ ಸಹ ನಿರಂತರವಾಗಿ ನೀವು ಅಮೆರಿಕದ ಮೇಲೆ ನಿರ್ಬಂಧವನ್ನು ಹಾಕಬೇಕು, ಆ ಮೂಲಕವಾಗಿ ರಷ್ಯಾ ಮತ್ತು ಉಕ್ರೇನ್ ಅನ್ನು ತಡೆಯುವಲ್ಲಿ ನೀವು ಸಹಕಾರವನ್ನು ನೀಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವುದಾದ್ರೂ ಒಂದು ಯುರೋಪ್ ಕಂಟ್ರಿಯಲ್ಲಿ ಬಿಕ್ಕಟ್ಟು ಬಂತು ಅಂದ್ರೆ ಅದು ಆ ಬಿಕ್ಕಟ್ಟು ಇಡೀ ವಿಶ್ವದ ಬಿಕ್ಕಟ್ಟು ಅಂತ ಬಿಂಬಿಸ್ತೀರಿ. ಅದೇ ಏಷ್ಯಾ ಖಂಡದಲ್ಲಿ ಆಗ್ತಾ ಇರುವಂತಹ ಬಿಕ್ಕಟ್ಟುಗಳ ಬಗ್ಗೆ ಯುರೋಪ್ ದೇಶಗಳು ಯಾವ ನಿಲುವನ್ನು ತೆಗೆದುಕೊಂಡಿದ್ದಾವೆ? ಇದನ್ನ ನೇರವಾಗಿ ಅಮೆರಿಕದಲ್ಲಿ ಕೂತ್ಕೊಂಡು ವಿದೇಶಾಂಗ ಸಚಿವರು ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಭಾರತ ಇಡೀ ವಿಶ್ವದ ಮುಂಗಡೆ ತನ್ನ ನಿಲುವನ್ನ ಸ್ಪಷ್ಟಪಡಿಸುವಂತಹ ಕೆಲಸ ಮಾಡ್ತಾ ಇದೆ. ಈ ಬಾರಿಯೂ ಸಹ ಅಷ್ಟೇ. ಯಾಕೆ ಇಷ್ಟೊಂದು ಮನ್ನಣೆ ಸಿಗ್ತಾ ಇದೆ ಭಾರತದ ಮತ್ತು ರಷ್ಯಾದ ನಡುವೆ ಇರುವಂತಹ ಸ್ನೇಹ ಸಂಬಂಧದ ಮುಂದುವರಿದ ಭಾಗವಾಗಿ ಈ ಒಂದು ಶೃಂಗಸಭೆ ಅಂದ್ರೆ, ಈಗಲೂ ಯಾವೆಲ್ಲ ಒಪ್ಪಂದಗಳಾಗ್ತವೆ, ಭಾರತ ರಷ್ಯಾ ನಡುವೆ ಯಾವೆಲ್ಲ ಒಪ್ಪಂದಗಳಾಗ್ತವೆ, ಆ ಒಪ್ಪಂದಗಳಿಗೆ ಇರುವಂತಹ ಮಹತ್ವವೇನು ಅನ್ನುವಂತಹ ಚರ್ಚೆಗಳು ಈಗಾಗಲೇ ಯುರೋಪ್ ದೇಶದ ಬಹಳಷ್ಟು ಟಿವಿ ಚಾನೆಲ್ಗಳಲ್ಲಿ ಇದೇ ಚರ್ಚೆ ಆಗ್ತಾ ಇದೆ. ಅಮೆರಿಕದ ಪ್ರತಿಯೊಂದು ಮ್ಯಾಗಝಿನ್ಸ್, ಪ್ರತಿಯೊಂದು ಪತ್ರಿಕೆ, ಪ್ರತಿಯೊಂದು ಟಿವಿ ಚಾನೆಲ್ ಇದನ್ನೇ ಕವರ್ ಮಾಡ್ತಾ ಇದ್ದಾವೆ. ಇದೆಲ್ಲಕ್ಕಿಂತ ಮುಂಚಿತವಾಗಿ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಭಾರತ ಮತ್ತು ರಷ್ಯಾದ ರಿಲೋಸ್ ಒಪ್ಪಂದ. ಏನಿದು ರಿಲೋಸ್ ಒಪ್ಪಂದ? ಯಾಕೆ ಇಷ್ಟು ಮಹತ್ವ ಪಡ್ಕೊಳ್ತಾ ಇದೆ? ಈ ರಿಲೋಸ್ ಒಪ್ಪಂದ ಇದೆಯಲ್ಲ, ರಿಲೋಸ್ ಒಪ್ಪಂದ ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್. ಕಳೆದ ಮಂಗಳವಾರನೇ, ಇವತ್ತು ಶುಕ್ರವಾರ, ಕಳೆದ ಮಂಗಳವಾರ ನಡೆದಿರುವಂತಹ ಒಪ್ಪಂದದಲ್ಲಿ ರಷ್ಯಾ ಈ ಒಪ್ಪಂದಕ್ಕೆ ಭಾರತ ಜೊತೆಗೆ ಇರೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಅಲ್ಲಿರುವಂತಹ ಪ್ರಧಾನಿಗಳದಕ್ಕೆ ಅಂಗೀಕಾರ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಆ ಮೂಲಕವಾಗಿ ಇದರಿಂದ ಏನಾಗುತ್ತೆ, ಏನಿದು ಒಪ್ಪಂದ? ರಿಲೋಸ್ ಒಪ್ಪಂದ ಏನು ಅಂತಂದ್ರೆ, ಭಾರತ ಮತ್ತು ರಷ್ಯಾಗಳ ಮಿಲಿಟರಿ ವಿಮಾನಗಳು ಮತ್ತು ಹಡಗುಗಳು ಜೊತೆಗೆ ಸೇನಾಪಡೆಗಳು ಜಂಟಿಯಾಗಿ ಅಭ್ಯಾಸವನ್ನ ಮಾಡಬಹುದು. ಅಷ್ಟೇ ಅಲ್ಲ, ಜೊತೆಗೆ ಎರಡೂ ದೇಶಗಳ ಮಿಲಿಟರಿಗಳು ತರಬೇತಿಗಳನ್ನು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಮಾನವೀಯ ನೆರವಿಗಾಗಿ ಕಾರ್ಯಪಡೆಗಳಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಬಹುದು. ಅಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ಭಾರತದಲ್ಲೋ ಅಥವಾ ಏನಂದ್ರೆ ರಷ್ಯಾದಲ್ಲೋ ಏನಾದರೂ ವಿಪತ್ತು ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಮಾನವೀಯ ದೃಷ್ಟಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಬಹುದು, ಅಂದ್ರೆ ಸಪೋರ್ಟ್ ಕೊಡಬಹುದು. ಒಂದು ದೇಶ ಮತ್ತೊಂದು ದೇಶಕ್ಕೆ ಸಹಕಾರಿಯಾಗಿ ನಿಂತ್ಕೊಳ್ಬಹುದು. ಜೊತೆಗೆ ಲಾಜಿಸ್ಟಿಕ್ ಒಳಗೊಂಡಂತೆ ವ್ಯಾಪಾರ ಒಪ್ಪಂದಗಳನ್ನ ಮುಕ್ತವಾಗಿ ಮಾಡಿಕೊಳ್ಳಬಹುದು. ಇದು ಬಹಳಷ್ಟು ಇಂಪಾರ್ಟೆಂಟ್. ಹೀಗೇನಾದರೂ ಆಗಿದ್ದೇ ಆದರೆ
ಯುರೋಪ್ ರಾಷ್ಟ್ರಗಳಿಗೆ ಅತಿ ದೊಡ್ಡದಾದಂತಹ ಎಫೆಕ್ಟ್ ಆಗುತ್ತೆ. ಕಾರಣ ಏನು ಅಂದರೆ, ಇಡೀ ಈಗಿನ ನಾವು ಯುರೋಪಿಯನ್ ದೇಶಗಳು ನೋಡ್ತೀವಲ್ಲ, ಅದರಲ್ಲಿ ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸ್ ಮತ್ತು ಪೆಟ್ರೋಲ್ ಈ ಎರಡನ್ನ ರಫ್ತು ಮಾಡೋದೇ ಈ ರಷ್ಯಾದಿಂದ ಯುರೋಪ್ ರಾಷ್ಟ್ರಗಳಿಗೆ ಪೈಪ್ಲೈನ್ ಇದೆ. ನೇರವಾಗಿ ನೀವು ನ್ಯಾಚುರಲ್ ಗ್ಯಾಸನ್ನು ಮತ್ತು ಪೆಟ್ರೋಲನ್ನು, ತೈಲವನ್ನು ರಫ್ತನ್ನ ಮಾಡುತ್ತೆ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೇರವಾಗಿ ಖರೀದಿ ಮಾಡಬಾರ್ದು ಅನ್ನುವಂತಹ ನಿರ್ಬಂಧವನ್ನು ಹೇರಿರುವಂತಹ ಕಾರಣಕ್ಕಾಗಿ ಅದನ್ನು ತಡೆದಿದ್ದಾರೆ. ಆದರೆ ಭಾರತ ಅದರ ಲಾಭವನ್ನು ಪಡ್ಕೊಂಡಿದೆ. ಹೇಗೆ ಅಂದರೆ, ರಷ್ಯಾದಿಂದ ತೈಲವನ್ನು ನಾವು ಭಾರತಕ್ಕೆ ಆಮದು ಮಾಡ್ಕೊಳ್ತೀವಿ, ಅದಾದಮೇಲೆ ಈ ತೈಲವನ್ನು ನೇರವಾಗಿ ಯುರೋಪ್ ಖಂಡಗಳಿಗೆ ಮಾರಾಟವನ್ನು ಮಾಡ್ತಾ ಇದ್ದೀವಿ. ಇದರಿಂದ ಭಾರತಕ್ಕೆ ಲಾಭ ಆಗ್ತಾ ಇದೆ. ಇದನ್ನೇ ಮಾಡಬೇಡಿ ಅಂತ ಅಮೆರಿಕ ಹೇಳ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.